ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐಫೋನ್ ಸಂಬಂಧಪಟ್ಟಂಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ನೀವು ಯಾವುದೇ ಅಂತ ಸೆಕೆಂಡ್ ಹ್ಯಾಂಡ್ ಐಫೋನ್ ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಈ ಎರಡು ಕ್ವಶನ್ ಅಂತ. ಒಂದು ವೇಳೆ ನಾವು ಸೆಕೆಂಡ್ ಹ್ಯಾಂಡ್ ಐಫೋನ್ ಖರೀದಿ ಮಾಡಬೇಕಾದ್ರೆ ನಾವು ಆನ್ಲೈನ್ ನಲ್ಲಿ ಖರೀದಿ ಮಾಡಬೇಕಾ ಅಥವಾ ಆಫ್ಲೈನ್ ನಲ್ಲಿ ಖರೀದಿ ಮಾಡಬೇಕಾ ಅಂತ ಬಂದಿರುತ್ತೆ. ನೀವು ಎರಡನೇದು ಸ್ಪೆಷಲಿ ನೀವು ಸೆಕೆಂಡ್ ಹ್ಯಾಂಡ್ ಐಫೋನ್ ಖರೀದಿ ಮಾಡ್ತಾ ಇದ್ರಲ್ಲ, ಅದು ರಿಯಲ್ ಐಫೋನ್ ಅಥವಾ ಫೇಕ್ ಐಫೋನ್ ಅಂತ. ಹೌದು ಫ್ರೆಂಡ್ಸ್, ಭಲೆ ಐಫೋನ್ ಒರಿಜಿನಲ್ ಇರ್ಬೋದು ಅಥವಾ ರಿಯಲ್ ಇರ್ಬೋದು, ಆದರೆ ಅದರಲ್ಲಿ ಇರುವಂಥ ಹಾರ್ಡ್ವೇರ್ ಕೂಡ ನೀವು ಇಲ್ಲಿ ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಐಫೋನ್ ಅಂದರೆ ಸುಮ್ಮನೆ ಅಲ್ಲ, ಇದರಲ್ಲಿ ಸಾಕಷ್ಟು ಒಂದು ಚೇಂಜಸ್ ಹಾಗೂ ಇಲ್ಲಿ ಸ್ಪೆಷಲಿ ಹಾರ್ಡ್ವೇರ್ ಆಗಿರ್ಬೋದು ಮತ್ತು ಸಾಫ್ಟ್ವೇರ್ ಮುಖಾಂತರ ನೀವು ಇಲ್ಲಿ ಕೆಲವೊಂದು ಚೇಂಜಸ್ನ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೌದು, ಭಾಳ ಜನಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಸ್ಪೆಷಲಿ ಯೂಟ್ಯೂಬ್ ಅಥವಾ ಇನ್ನುಳಿದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಅಲ್ತು ಫಲ್ತು ವಿಡಿಯೋ ನೋಡಿಲಿ ಅವರು ಐಫೋನ್ನ ಖರೀದಿ ಮಾಡ್ತಾರೆ. ಅಂದರೆ ಸ್ಪೆಷಲಿ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಅಥವಾ ಹೊಸ ಐಫೋನ್ ಆಗಿರ್ಬೋದು. ಆದರೆ ಅದು ಖರೀದಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಫ್ರಾಡ್ ಆಗಿದೆ ಅಂತ. ಹೌದು ಫ್ರೆಂಡ್ಸ್, ಇದೇ ಒಂದು ಮೈಂಡಲ್ಲಿ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಯಾರೆಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ಐಫೋನ್ ಅಥವಾ ಹೊಸ ಐಫೋನ್ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಸ್ಪೆಷಲಿ ಈ ಆನ್ಲೈನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ಒಂದು ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಿದೆ ಅದು ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವು ಇಲ್ಲಿ ಯಾವುದೇ ಅಂತ ಐಫೋನ್ ಖರೀದಿ ಮಾಡಬೇಕಾದ್ರೆ ಸ್ಪೆಷಲಿ ಆನ್ಲೈನಲ್ಲಿ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು ಸಾಕಷ್ಟು ಆಪ್ಷನ್ಸ್ನ ಇದ್ದಾವೆ. ಹೌದು, ಕೆಲವೊಂದು ಟ್ರಸ್ಟೆಡ್ ಬ್ರ್ಯಾಂಡ್ ಕೂಡ ಇದ್ದಾವೆ. ಇದು ಸ್ವತಃ ಆ್ಯಪಲ್ ಕೂಡ ಇದಕ್ಕೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಹೌದು, ನೀವು ಆಬ್ವಿಯಸ್ಲಿ ವೆಬ್ಸೈಟಲ್ಲಿ ಅಂದರೆ ಆ್ಯಪಲ್ ವೆಬ್ಸೈಟಲ್ಲಿ ಹೋಗಿ ನೀವು ಇಲ್ಲಿ ಚೆಕ್ನ ಮಾಡ್ಬೋದು. ಅಂದರೆ ಸ್ವತಃ ಖುದ್ದು ಆ್ಯಪಲ್ಲೇ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಇಂಥ ವೆಬ್ಸೈಟಲ್ಲಿ ನೀವು ಹೋಗಿ ಈ ವೆರಿಫೈ ಅಥಾರಿಟಿ ಏನಿದೆ ಇವ್ರ ಮುಖಾಂತರ ನೀವು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಅಥವಾ ರೀಫ್ಯಾಬ್ರಿಕ್ ಐಫೋನ್ ನೀವು ಇಲ್ಲಿ ಖರೀದಿ ಮಾಡ್ಬೋದು ಅಂತ. ಬಟ್ ಆದರೆ ನಾವು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಐಫೋನ್ ಅಂತೂ ಖರೀದಿ ಮಾಡಿದ್ಮೇಲೆ ಅಥವಾ ಖರೀದಿ ಮಾಡೋಕ್ಕಿಂತ ಮುಂಚೆ ನಾವು ಇದರಲ್ಲಿ ಏನೆಲ್ಲ ಒಂದು ಚೆಕಿಂಗ್ನ ಮಾಡ್ಬೋದು ಅಂದರೆ ಫ್ರೆಂಡ್ಸ್, ನೀವು ಒಂದು ವೇಳೆ ನೀವು ಇಲ್ಲಿ ಚೆಕಿಂಗ್ ಮಾಡಬೇಕಾದ್ರೆ ನೀವು ಸ್ಟಾರ್ಟಿಗೆ ನಿಮ್ಮ ಐಫೋನ್ ಏನಿದೆ, ನೀವು ಖರೀದಿ ಮಾಡಿರುವಂಥ ಐಫೋನ್ ಏನಿದೆ ಅಲ್ಲಿ ನೀವು ಇಲ್ಲಿ ಫಿಸಿಕಲ್ ಡ್ಯಾಮೇಜ್ ಏನಾದರೂ ನೀವು ಚೆಕ್ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ಕೆಲವೊಂದು ಇದರೆಲ್ಲ ಸಾಕಷ್ಟು ಒಂದು ಟೆಸ್ಟ್ ಇದಾವೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವು ಫಂಕ್ಷನಾಲಿಟಿ ಅಂದರೆ ನೀವು ಇಲ್ಲಿ ಕ್ಯಾಮ್ರಾ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಬಟನ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ನೀವು ಇಲ್ಲಿ ಮೇನ್ ಆಗಿ ಚೆಕ್ ಮಾಡೋದು ಅಂದರೆ ಬ್ಯಾಟ್ರಿ ಹೆಲ್ತ್. ಹೌದು ಫ್ರೆಂಡ್ಸ್, ನೀವು ಇಲ್ಲಿ ಮೇನ್ ಆಗಿ ನೀವು ಇಲ್ಲಿ ಈ ಬ್ಯಾಟ್ರಿ ಹೆಲ್ತ್ ಕೂಡ ನೀವು ಚೆಕಪ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಐಫೋನ್ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಇಲ್ಲಿ ಬ್ಯಾಟ್ರಿ ಹೆಲ್ತ್ನ ಚೆಕಪ್ನ ಮಾಡ್ಬೋದು. ಅದು ಆದಮೇಲೆ ಫ್ರೆಂಡ್ಸ್ ನೀವು ಇಲ್ಲಿ ಇದು ಆದಮೇಲೆ ನಿಮಗೆ ವೆರಿಫಿಕೇಶನ್ ಆಗುತ್ತೆ. ಅಂದರೆ ಇಲ್ಲಿ ವೆರಿಫೈ ಅಂದರೆ ನಿಮಗೆ ಆಕ್ಟಿವೇಷನ್ ಲಾಕ್ ಸ್ಟೇಟಸ್ ಕೂಡ ನೀವು ಚೆಕ್ನ ಮಾಡ್ಬೋದು. ಅಂದರೆ ಇನ್ನು ಉಳಿದಂಥ ಇಲ್ಲಿ ಕನ್ಫರ್ಮೇಷನ್ಗೋಸ್ಕರ ನಿಮ್ಮ ಡಿವೈಸಲ್ಲಿ ಜುನೂನ್ ಸೀರಿಯಲ್ ನಂಬರ್ ಆಗಿರ್ಬೋದು ಮತ್ತು ಇಲ್ಲಿ IMEI ನಂಬರ್ ಕೂಡ ನೀವು ಇಲ್ಲಿ ಚೆಕ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇದು ಅಷ್ಟು ಕೂಡ ನೀವು ಸೆಕೆಂಡ್ ಹ್ಯಾಂಡ್ ಐಫೋನ್ ಖರೀದಿ ಮಾಡಬೇಕು ಅಂತಿದ್ರಲ್ಲ, ಖರೀದಿ ಮಾಡೋಕ್ಕಿಂತ ಮುಂಚೆ ಈ ಅಷ್ಟು ಪ್ರೊಸೆಸ್ ಏನಿದೆ ಅಥವಾ ಅಷ್ಟು ಟೆಸ್ಟ್ ಏನಿದೆ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನು ಉಳಿದಂಥ ಇಲ್ಲಿ ನೀವು ಹೇಳೋದಾದ್ರೆ ಕೆಲವೊಂದು ಆಂಡ್ರಾಯ್ಡ್ ಫೋನಲ್ಲಿ ಕೂಡ ಸ್ಪೆಷಲಿ ಆಂಡ್ರಾಯ್ಡಲ್ಲಿ ಕಸ್ಟಮೈಸ್ ಸಾಫ್ಟ್ವೇರ್ ಮುಖಾಂತರ ಕಂಪ್ಲೀಟ್ ಆಗಿ ಒಂದು ಆಪಲ್ iOS ಲುಕ್ ಆಗಿರುವಂತಹ ಒಂದು ಸಾಫ್ಟ್ವೇರ್ ತಯಾರು ಮಾಡ್ತಾರೆ. ಆದರೆ ಈ ಒಂದು ಚೆಕ್ ಮುಖಾಂತರ ನೀವು ಕಂಪ್ಲೀಟ್ ಆಗಿ ನೀವು ಇಲ್ಲಿ ಈ ಮೆಥಡ್ ಮುಖಾಂತರ ನೀವು ಕಂಪ್ಲೀಟ್ ಆಗಿ ನಿಮ್ಮ ಐಫೋನ್ ಏನಿದೆ ನೀವು ಇಲ್ಲಿ ಇದನ್ನ ರಿಯಲ್ ಐಫೋನ್ ಅಥವಾ ಫೇಕ್ ಐಫೋನ್ ಅನ್ನೋದು ಗೊತ್ತಾಗುತ್ತೆ. ಹೌದು ಫ್ರೆಂಡ್ಸ್, ನಿಮಗೆ ಟೆಕ್ನಿಕಲ್ ನಾಲೆಜ್ ಜಾಸ್ತಿ ಇದೆ ಅಂದರೆ ನಿಮಗೆ ಲ್ಯಾಪ್ಟಾಪ್ ಮುಖಾಂತರ 3U ಟೂಲ್ ಸಾಫ್ಟ್ವೇರ್ ಮುಖಾಂತರ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಹಾರ್ಡ್ವೇರ್ ವೆರಿಫಿಕೇಶನ್ ಮಾಡ್ಬೋದು. ಅಂದರೆ ಹಾರ್ಡ್ವೇರ್ ವೆರಿಫಿಕೇಶನ್ ಅಂದರೆ ನೀವು ಇಲ್ಲಿ ಈ ಸಾಫ್ಟ್ವೇರ್ ಮುಖಾಂತರ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಇಲ್ಲಿ ಡೆಪ್ತ್ ಆಗಿ ಪಡಿಬಹುದು. ಬಟ್ ಆದರೆ ನಾನು ಹೇಳುವಂಥ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ನೀವು ವಿತೌಟ್ ಲ್ಯಾಪ್ಟಾಪ್ ಅಥವಾ ವಿತೌಟ್ ಟೆಕ್ನಿಕಲ್ ನಾಲೆಜ್ ಇಲ್ಲದೆ ನೀವು ಇಲ್ಲಿ ನಿಮ್ಮ ಫೋನ್ ನೀವು ಇಲ್ಲಿ ಡಿಸೈಡ್ನ ಮಾಡ್ಬೋದು. ಇನ್ನು ಮೇನ್ ಮ್ಯಾಟರ್ ಬರೋಣ, ಒಂದು ವೇಳೆ ನಾವು ಇದು ಆದಮೇಲೆ ನಾವು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ನಾವು ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಮುಖಾಂತರ ಈ ಸೆಕೆಂಡ್ ಹ್ಯಾಂಡ್ ಐಫೋನ್ ಅಥವಾ ರೀಫ್ಯಾಬ್ರಿಕ್ ಐಫೋನ್ ಖರೀದಿ ಮಾಡೋದು ಹೇಗೆ ಅಂತ ನಿಮಗೆ ಅನಿಸಬಹುದು. ಫ್ರೆಂಡ್ಸ್, ಆನ್ಲೈನಲ್ಲಿ ಕೂಡ ಸಾಕಷ್ಟು ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಇದಾವೆ ಅಂತ ಹೇಳ್ಬೋದು. ಸ್ವತಃ ಆಪಲ್ ಕಂಪನಿನೇ ಒಂದು ಸಪೋರ್ಟ್ ಮಾಡುತ್ತೆ. ಕ್ಯಾಶಿಫೈ ಆಗಿರ್ಬೋದು ಅಥವಾ ಇನ್ನು ಉಳಿದಂಥ ಕಂಪನಿ ಏನಿದೆ ಇಲ್ಲಿ ಇಂಡಿಯಾದಲ್ಲಿ ಸಾಕಷ್ಟು ಟ್ರಸ್ಟೆಡ್ ಸೆಕೆಂಡ್ ಹ್ಯಾಂಡ್ ಮತ್ತು ರೀಫ್ಯಾಬ್ರಿಕ್ ಐಫೋನ್ ಇಲ್ಲಿ ಸೇಲ್ ಮಾಡ್ತಾ ಇದ್ದಾವೆ. ಹೌದು ಫ್ರೆಂಡ್ಸ್, ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇಲ್ಲಿ ಸ್ಪೆಷಲಿ ಆನ್ಲೈನ್ ಅಥವಾ ಆಫೀಸಲ್ಲಿ ವೆಬ್ಸೈಟ್ ಅಂದರೆ ಆಪಲ್ ವೆಬ್ಸೈಟಲ್ಲಿ ಹೋಗಿ ನೀವು ಇಲ್ಲಿ ಚೆಕಪ್ನ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇದ್ರ ಸಂಬಂಧಪಟ್ಟ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇದ್ರ ಬಗ್ಗೆ ಏನಾದರೂ ಹೇಳಂಗಿದ್ರೆ ನೀವು ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ನಮಸ್ಕಾರ.